ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಶ್ರೀನಾರಾಯಣಗಿರಿ ಬೆಟ್ಟ, ಶ್ರೀನಾರಾಯಣಗಿರಿ ಗುಡ್ಡ ಬೇರೆ, ಇದು ಶ್ರೀನಾರಾಯಣ ಸ್ವಾಮಿ ಅಂತ. ಎಸ್ಪೆಷಲಿ ನೀವು ಅದನ್ನು ಟೈಪ್ ಆಗೋ ರಾಂಗ್ ಆದ್ರೂ ಗೂಗಲ್ ಮ್ಯಾಪ್ ಎಲ್ಲೆಲ್ಲ ತೋರಿಸ್ಬಿಡುತ್ತೆ. ಅದರಿಂದ ಜಾಗ ಹೆಂಗಿದೆ ಅಂತ ನೋಡ್ಕೊಂಡು ಆಮೇಲೆ ನಾನು ಹೇಳೋದು ಮರ್ತೆ. ಜನರಲಿ ನಾನು ಮೋಟೋ ವ್ಲಾಗ್ ಸೆಟಪ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇವತ್ತು ನನ್ನ ಹತ್ರ ಹಾಕ್ಕೊಂಡಿರೋದು ಹೆಲ್ಮೆಟಲ್ಲಿ ಆ್ಯಕ್ಷನ್ 5 Pro DJ ಇದು. ಸೊ ಮೈಕ್ ಸೆಟ್ಟಿಂಗ್ ಬಂದ್ಬಿಟ್ಟು ವೈರ್ಲೆಸ್ ಮೈಕು ಅಟ್ -2 dB. ಓಕೆ, ಈ ಸಲ ನಾನು ಚೇಂಜ್ ಮಾಡಿರೋದು ISO ಸೆಟ್ಟಿಂಗ್ಸು. ಸೊ ISO ಸ್ವಲ್ಪ 100 to 1200 ಆ ಥರ ಇಟ್ಟಿದ್ದೀನಿ. ಆಮೇಲೆ ಟ್ರಾನ್ಸ್ಮಿಟರು ಮೈನಸ್ಸು, ಆಮೇಲೆ ನಾಯ್ಸು ಮೈನಸ್ಸು, ಇದಿಷ್ಟು ಸೆಟ್ಟಿಂಗ್ಸು. ಬೇಕಾದ್ರೆ ಇದ್ರ ಬಗ್ಗೆನೇ ಏನಾದರೂ ಸೆಟ್ಟಿಂಗ್ಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಲಾಗು ಅದು ಇದೆಲ್ಲ ಆಫ್ ಮಾಡಿಬಿಟ್ಟಿದ್ದೀನಿ. ಸ್ನೇಹಿತರೆ, ಆ್ಯಸ್ ಯೂಶ್ವಲ್ಲು ಸಂಡೇ ಆದಮೇಲೆ ಹೆವಿ ಟ್ರಾಫಿಕ್ಕು ಮೈಸೂರು ರೋಡು. ಸೊ ಅದರಿಂದ ನಾವೀಗ ಫಸ್ಟು ನಮ್ಮ 10 ಲೈನ್ ಹೈವೇ ಲೆಫ್ಟ್ ಸರ್ವಿಸ್ ರೋಡು ದಾಟ್ಬಿಟ್ರೆ ವಿ ಆರ್ ಸೇಫ್. ಸ್ನೇಹಿತರೆ, ಇನ್ನೊಂದು ಅಪ್ಡೇಟ್ ನಾನು ಹೇಳಿಲ್ಲ. ಆ್ಯಕ್ಚುಲಿ ಫೋರ್ತ್ ಸರ್ವಿಸ್ ಆದಮೇಲೆ ನಾವು ಮೈಸೂರಿಗೆ ಹೋಗಿ ಬಂದ್ವಲ್ಲ, KRS ಬ್ಯಾಕ್ ವಾಟರ್ಸು. ಆವಾಗ ಮತ್ತೆ ಫೋರ್ಕದು ಅದೇ ಪ್ರಾಬ್ಲಮ್ಮು, ಮತ್ತೆ ಲೂಸ್ ಆಗಿ ಟಕ್ ಟಕ್ ಅಂತ ಸೌಂಡ್ ಬರ್ತಾಯಿತ್ತು. ರಾಯಲ್ ಎನ್ಫೀಲ್ಡಲ್ಲಿ ಅಂದರೆ ನೆಕ್ಸ್ಟ್ ಡೇನೇ ಬಿಟ್ಟೆ, ಇಮಿಡಿಯೇಟಾಗಿ ಮಾಡಿಕೊಟ್ರು. ಏನಾಗಿತ್ತು ಪ್ರಾಬ್ಲಮ್ ಅಂದರೆ, ಒಳಗಡೆ ಫುಲ್ಲು ಸ್ಕೋನ್ ಸೆಟ್ಟಲ್ಲೇ ಫುಲ್ಲು ಧೂಳು ಕೂತಿತ್ತಂತೆ. ಕ್ಲೀನ್ ಮಾಡಿಬಿಟ್ಟು ಗ್ರೀಸಿಂಗ್ ಒಂಚೂರು ಇರಲಿಲ್ಲ, ಡ್ರೈ ಅಪ್ ಆಗಿತ್ತು. ಸೊ ಯಾವುದೇ ಕಾಂಪೋನೆಂಟ್ ಆಫ್ ಬೈಕು ಅಥವಾ ಕಾರ್ಗೆ ಗ್ರೀಸಿಂಗು ಅಥವಾ ಆಯಿಲಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಎಲ್ಲಿ ಸೌಂಡ್ ಬರ್ತಿಲ್ಲ ಏನೂ ಗೊತ್ತಾಗಲ್ಲ. ಕೆಲವೊಂದು ಸಲ ಬಿಚ್ಚಿಬಿಟ್ಟು ವಾಪಸ್ ಮತ್ತೆ ನೀಟಾಗಿ ಗ್ರೀಸಿಂಗ್ ಮಾಡಿದ್ರೇ ಗೊತ್ತಾಗೋದು. ನಾವು ಏನು ಮಾಡ್ತೀವಿ, ಜನರಲಿ ನಮ್ಮ ಹತ್ರ ಗ್ರೀಸ್ ಇಲ್ಲ ಅಂದ್ಬಿಟ್ಟು ನೀರು ಹಾಕೋದು, ಇಲ್ಲಾಂದರೆ ಹಂಗೆ ಏರ್ ಪ್ರೆಷರಲ್ಲಿ ಧೂಳು ತೆಗೆದ್ಬಿಟ್ಟು ಹಾಕ್ತೀವಲ್ಲ. ಸೊ ಅದರಿಂದ ಮತ್ತೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ನಂದು ಅಲೈನ್ಮೆಂಟು ಅಷ್ಟೇ, ಅಲ್ಲಿ ಪಂಚರ್ ಹತ್ರ ಅಂದರೆ ಟ್ಯೂಬು ಮತ್ತು ರಿಮ್ ಕೂರೋ ಹತ್ರ ಕಸ ಕೂತಿತ್ತಂತೆ. ತೆಗೆದ್ಮೇಲೆ ಈಗ ಅಲೈನ್ಮೆಂಟು ಆರಾಮಾಗಿ ನೋಡಿ, ಅಷ್ಟು ಗಾಡಿ ಆ ಕಡೆ ಈ ಕಡೆ ಫುಲ್ ಆಗಲ್ಲ. ಕಸ್ಟಮೈಸ್ಡ್ ಅಂದರೆ ಸೆಲೆಕ್ಟ್ ಮಾಡಿಬಿಟ್ಟು ಕಂಪ್ನಿಯಿಂದನೇ ಬಂದರೆ ಕ್ರಾಸ್ ಬಾಕ್ಸು ನಾವು ಅದಕ್ಕೆ ಸೆಟ್ ಆಗಿಬಿಡ್ತೀವಿ, ಆಯಿತಾ. ಅಲೈನ್ಮೆಂಟು ಆ್ಯಕ್ಚುಲಿ ಸ್ವಲ್ಪ ರೈಟಿಗೆ ಫುಲ್ ಇದೆ, ಅದು ಒಪ್ಕೋತೀನಿ. ನನಗೊಂದು ಲಕ್ ಏನಂದರೆ, ನಾನು ಗಾಡಿ ತೊಗೋಬೇಕಾದ್ರೆ ನಂತರ ಕ್ರಾಸ್ ಬಾಕ್ ಇರಲಿಲ್ಲ, ನಾವು ನಾರ್ಮಲ್ ಸ್ಪೋಕೆಲ್ಲ ಓಡಿಸ್ತಾ ಇದ್ವಿ. ಅದ್ರದ್ದು ನೆಕ್ಸ್ಟ್ ಲೆವೆಲ್ ಬ್ಯಾಲೆನ್ಸಿಂಗ್ ಇತ್ತು. ಇದೆಲ್ಲಿ ಪೊಲೀಸವರೆಲ್ಲ ಏನು ಮಾಡ್ತಾರೆ ಗುರು ನೋಡಿ. ಇಲ್ಲಿ ಟೋಲ್ ಉಳ್ಸೋಕ್ಕೆ ಹಿಂಗೆ ಹೋಗ್ಬಿಟ್ಟು ಹಂಗೆ ಬರೋದಂತೆ ರೈಟ್ಗೆ. ಇನ್ನೊಂದು, ಈ ಬೆಟ್ಟಕ್ಕೆ ಶ್ರೀನಾರಾಯಣ ಸ್ವಾಮಿ ಬೆಟ್ಟ ಆ ಕಡೆಯಿಂದ ಒಂದು ರೂಟ್ ತೋರಿಸ್ತು. ಐ ಡೋಂಟ್ ನೋ, ರಾಮವಳ್ಳಿ ಕಡೆಯಿಂದ ಆಮೇಲೆ ಸಿಮಿಲಾರಿಟಿ ಅಂತ ಈ ಕಡೆ ಬಂತು. ಬಟ್ ಮೇ ಬಿ ವಿ ಕ್ಯಾನ್ ಟ್ರೈ ದ್ಯಾಟ್ ರೂಟ್ ಆಲ್ಸೋ. ಪ್ಲೇಸ್ ಚೆನ್ನಾಗಿದೆ, ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ. ಐ ವಿಲ್ ಶೋ ಯು ದ್ಯಾಟ್ ರೂಟ್, ಅದರ್ ರೂಟ್. ಈ ಹ್ಯಾಂಡ್ ಬಾರ್ದು ಏನು ಗೊತ್ತಾ ಅಡ್ವಾಂಟೇಜು, ಸ್ಯಾಡಲ್ ಮಾಡೋಕ್ಕೆ. ಗಾಡಿ ನಿಂತ್ಕೊಂಡು ಓಡ್ಸೋಕ್ಕಂತ ಹೆವಿ ಮಜಾ. ನೋಡಿ ಇಲ್ಲೊಬ್ಬ ಹಿಂಗೆ ಹೋಗಿ ಹಂಗೆ ಜಾಯ್ನ್ ಆಗೋದು. ಅಯ್ಯೋ, ಡಿವೈಡ್ರ್ಗಳಲ್ಲಿ ರಾಂಗ್ ವೇಯಲ್ಲಿ ಜಾಯ್ನ್ ಆಗೋದು ಸ್ನೇಹಿತರೆ. ಅಂದರೆ ನಾವು ಕಾರಲ್ಲಿ ಇವೆಲ್ಲ ಮಾಡಿರ್ತೀವಿ ಸ್ಟಾರ್ಟಿಂಗು, ಬಟ್ ಆಮೇಲೆ ಅನಿಸುತ್ತೆ ಅಲ್ಲಿರೋರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಅಲ್ಲೊಬ್ಬ ಏನೋ 80ರಲ್ಲಿ ಬರ್ತಿದ್ದಾನೆ ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು, ಅಂದಾಗ ಈ ಥರ ಯೂಟರ್ನ್ ಹೊಡೆದ್ಬಿಟ್ರೆ ಅದೋಗತಿ. ಲೆಫ್ಟಿಗೆ ತೋರಿಸ್ತು, ಬಿಡಟ್ಟಿ ಇಂಡಸ್ಟ್ರಿಗೆ ಹೋಗ್ತೀವಲ್ಲ, ಸರ್ಕಲ್ ಹತ್ರ ಲೆಫ್ಟು, ಗೊಳ್ಳರ ಪಾಳ್ಯ ಅಂತೆ. ಸೊ ಸ್ನೇಹಿತರೆ, ಈ ಮಾಹಿತಿ ಏನಕ್ಕೆ ಹೇಳ್ತಾ ಇದ್ದೀನಿ, ಕೆಲವೊಂದು ಸಲ ಮ್ಯಾಪ್ ನೆಟ್ಟಿಗೆ ವರ್ಕ್ ಆಗೋಲ್ಲ. ವೀಡಿಯೋನ ಫುಲ್ ನೋಡಿ ಜಾಗ ನಿಜವಾಗ್ಲೂ ಇದೆಯಾ ಅಂತ ಹೇಳ್ತೀನಿ. ಆಮೇಲೆ ನಾನು ಇವತ್ತು ಯಾವುದೇ ND ಫಿಲ್ಟರ್ಸ್ ಯೂಸ್ ಮಾಡಿಲ್ಲ. ಮೇ ಬಿ ಎಕ್ಸ್ಪೋಜರ್ ಸೂಪರ್ ಬ್ರೈಟಾಗಿ ಬರ್ತಾ ಇರುತ್ತೆ. ಗೋಪ್ರೋದು ಇದ್ರದ್ದು ಏನು ಮೇಜರ್ ಡಿಫ್ರೆನ್ಸ್ ಅಂದರೆ, ಇದು ಗೋಪ್ರೋದು ಆಕಾಶ ನೀಟಾಗಿ ತೋರಿಸುತ್ತೆ. ಗೋಪ್ರಲ್ಲಿ ನೀವು ವೀಡಿಯೋ ಮಾಡೋದು
ಇದು ಸ್ವಲ್ಪ ಇನ್ನೂ ಹೆಂಗಿದೆ ಹಂಗೆ ತೋರಿಸುತ್ತೆ ನ್ಯಾಚುರಲ್ ಆಗಿ. ಗೋಪ್ರೋನ ಆ್ಯಕ್ಚುಲಿ ನ್ಯಾಚುರಲ್ ಅಲ್ಲ, ಅದು ಸ್ವಲ್ಪ ಬ್ಲೂಯಿಶ್ ಮಾಡಿಬಿಟ್ಟು ಡೈನಾಮಿಕ್ ರೇಂಜ್ನ ನೀಟಾಗಿ ಕೊಡುತ್ತೆ. ಸೊ ಇದು ಇನ್ನೂ ಸ್ವಲ್ಪ ಬ್ರೈಟ್ ಮಾಡಿಬಿಡುತ್ತೆ. ಏನಕ್ಕೆ ಅಂದರೆ ನಿಮ್ಮದು ಮೇನ್ ಫೋಕಸ್, ಈಗ ಬೈಕದ ಫೋಕಸ್ ಇಟ್ಟಿದ್ದೀರಾ ಅಂದರೆ ಅದು ನೀಟಾಗಿ ಕಾಣಲಿ ಅಂತ ಅಷ್ಟೇ. ಒಂದು ನನಗನ್ಸೋದು ನಮ್ಮ ಶರಾವತಿ ಏನಾದ್ರು ಪೊಲ್ಯೂಟ್ ಆಗಿಲ್ಲ ಅಂದರೆ ಇದೆಲ್ಲ ನೋಡಿ ಸೇಮ್ ಮಂಡ್ಯ ಥರನೇ ಒಂಥರ ಕಬ್ಬೊಂದು ಅದು ಇದು ಇತ್ತು ಅನ್ನೋ ಥರ ಫೀಲಿಂಗ್ ಬರ್ತಾಯಿದೆ ಇಲ್ಲಿ. ಬಟ್ ಆಬ್ವಿಯಸ್ಲಿ ಫುಲ್ ಪೊಲ್ಯೂಟು ನೋಡಿ ಫ್ಯಾಕ್ಟ್ರಿದು. ಓ ಮೈ ಗಾಡ್, ಇಡೀ ಕೆರೆನೇ ಎಷ್ಟು ಪೊಲ್ಯೂಟ್ ಮಾಡಿದ್ದಾನೆ ಗುರು ಮನುಷ್ಯ. ಬೇಜಾರಾಗೋದೇನು ಗೊತ್ತಾ, ಸಿಟಿ ಡೆವಲಪ್ಮೆಂಟು, ಬಿಡದಿನೂ ಇಂಡಸ್ಟ್ರಿಯಲ್ಸು, ರಿಯಲ್ ಎಸ್ಟೇಟ್ ಆಗ್ತಾಯಿದೆ. ಈಗ ಸೌತ್ ಬೆಂಗಳೂರಿಗೆ ಆಯಿತು ಬಿಡದಿನೂ, ಅಂದರೆ ಬೆಂಗಳೂರು ಲೆಕ್ಕನೇ ಆಯಿತು. ರಾಮನಗರ ಸೌತ್ ಬೆಂಗಳೂರು ಅಂತ ಹೆಸರು ಚೇಂಜ್ ಮಾಡಿದ್ಮೇಲೆ ದಿಸ್ ಆಲ್ಸೋ ಬಿಕಮ್ಸ್ ಬೆಂಗಳೂರು. ಬಟ್ ಎಲ್ಲ ಒಂದು ಕಡೆ ಅಗ್ರಿಕಲ್ಚರ್ ನೋಡಿ ಸೆಕ್ಟರು, ಇದೆಲ್ಲ ಬಂದ್ಬಿಟ್ಟು ಆ್ಯಕ್ಚುಲಿ ಫ್ರೆಶ್ ವಾಟ್ರಲ್ಲ ಇದೆಲ್ಲ. ಈಗ ಅಲ್ಲಿ ನೀರಿದೆಯಲ್ಲ, ಗಲೀಜು ನೀರನ್ನ ಫಿಲ್ಟ್ರ್ ಮಾಡಿ ಕೊಡುತ್ತೆ. ಮುಂಚೆ ಹಿಂಗಿರಲಿಲ್ಲ. ಈ ಕಬ್ಬು ಇದೆಲ್ಲ ಬಂದ್ಬಿಟ್ಟು ಪ್ಯೂರ್ ಶರಾವತಿ ವಾಟರು. ಸೊ ನಿಮಗೆ ಬೆಳೆ ಒಳ್ಳೇದು ಬೇಕು ಅಂದರೆ ನಾವು ಈಗ ಸದ್ಯಕ್ಕೆ ಮಳವಳ್ಳಿ, ಮೈಸೂರು ಆ ಕಡೆಗೆ ಹೋಗಬೇಕು, ಇಲ್ಲಿ ಹೊಸೂರು ಸೈಡ್ ಹೋಗಬೇಕು. ರಾಮನಗರ, ಬಿಡದಿ ಸೈಡ್ ಅಂತೂ ಯು ಕೆನಾಟ್ ಎಕ್ಸ್ಪೆಕ್ಟ್ ಒಳ್ಳೆ ನೀರಲ್ಲಿ ಬೆಳೆದಿರುವಂಥ ಬೆಳೆನ. ಸೊ ಇಟ್ ಮೀನ್ಸ್ ಮುಂದೆ ಒಂದಿನ ಆ ಕಡೆ ಬೆಳೀತಾನೋ ನಮ್ಮ ಬ್ಯಾಕ್ ವಾಟರ್ಸು ಎಲ್ಲೆಲ್ಲಿ ಕೊಡ್ತಾ ಇದ್ದಾರಲ್ಲ ನೀರು, ಅದೆಲ್ಲ ಕಲುಷಿತ ಮಾಡಬೇಡಿ ಅನ್ನೋದು ನಂದೊಂದು. ಆಗುತ್ತೆ ಅಂತಲ್ಲ, ಆಗಬಾರ್ದು ಅಷ್ಟೇ ಸ್ನೇಹಿತರೆ. ಅದಕ್ಕೆ ಒಂದು ಮಾತಿದೆ, ಬೆಂಗಳೂರಿಗೆ ಎಷ್ಟು ಮಳೆ ಬಂದರೂ ವೇಸ್ಟು ಅಂತ. ಯಾಕಂದರೆ ಇರಿಗೇಷನ್ ಚಾನಲ್ಸು ಎಲ್ಲ ಕಲುಷಿತ ಆಗಿಬಿಟ್ಟಿದೆ ಮೋರಿ ನೀರಿಂದ. ಅದ್ರ ಮೇಲೆ ನೀರು ಬಿತ್ತಿದ್ದಂಗೆ ಹಾಲಿಗೆ ಒಂದು ತೊಟ್ಟು ಲಿಂಬೆಹಣ್ಣು ಉಣಿದ್ರು ಎಷ್ಟು, ಒಂದು ಇಡೀ ಲಿಂಬೆಹಣ್ಣು ಹಿಂಡಿದ್ರು ಎಷ್ಟು, ಡಸಂಟ್ ಮೇಕ್ ಡಿಫ್ರೆನ್ಸ್. ಹಾಲು ಕೆಡೋದೇನೆ. ಸೊ ಆ ಥರ ಇಲ್ಲೊಂದು ಲೇಔಟ್ ಮಾಡಿದ್ದಾರೆ. ಇಂದ್ರಪ್ರಸ್ಥ, ಐಶ್ವರ್ಯ ಇಂದ್ರಪ್ರಸ್ಥ. ಅಂದರೂ ಮಾರ್ನಿಂಗ್ ರೈಡು ಡೆಸ್ಟಿನೇಷನ್ಗಿಂತ ಹೋಗೋ ದಾರಿನೇ ಮಜಾ ಇರುತ್ತೆ ಪ್ರತಿ ಸಲ. ಅದನ್ನೇ ಹೇಳ್ತಾ ಇರ್ತೀನಿ ನಾನು. ಅರ್ಲಿ ಮಾರ್ನಿಂಗ್ ಒಂದು ಬಿಟ್ಬಿಟ್ರೆ ಮಜಾನೇ ಬೇರೆ. ಶೋಯಿಂಗ್ ಇಲ್ಲಿ ಲೆಫ್ಟ್ ಅಂತ ಲಕ್ಷ್ಮೀನಾರಾಯಣ ಸ್ವಾಮಿ ಶ್ರೀ ದೇವಿ ದೇವಾಲಯ. ಸ್ನೇಹಿತರೆ ಕರೆಕ್ಟಾಗಿ ಲಕ್ಷ್ಮೀನಾರಾಯಣ ಸ್ವಾಮಿ ಓ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟ. ಯಾವ ಥರ ಪ್ಲ್ಯಾನ್ ಆಗೋಯ್ತು ಅಂದರೆ, ನಂದು ಜನರಲಿ ನಾನು ವಾಕಿಂಗ್ ಮಾಡ್ತೀನಿ ಬೆಳಿಗ್ಗೆ ಒಂದು 6:30 7:30. ಇವತ್ತು ನೆನ್ನೆ ಬ್ಯಾಡ್ಮಿಂಟನ್ ಆಡಿ ಇವತ್ತು ಬೆಳಿಗ್ಗೆ ಅನ್ನಿಸ್ತಾಯಿತ್ತು ವಾಕಿಂಗಿಂತ ಲೆಟ್ಸ್ ಗೋ ಫಾರ್ ಅ ರೈಡ್ ಅಂತ. ಬಂದಂಗೆ ಹತ್ರದಲ್ಲಿ ಏನೋ ಹುಡುಕ್ತಾ ಇದ್ದೆ, ಹಿಂಗೆ ರ್ಯಾಂಡಮ್ ಆಗಿ ಪ್ಲೇಸ್ ಕಾಣಿಸ್ತು. ಸೊ ಐ ಆಮ್ ಹ್ಯಾಪಿ. ಸ್ನೇಹಿತರೆ ಏನು ಬ್ಯೂಟಿಫುಲ್ ಆಗಿದೆ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಟೆಂಪಲ್ಲು, ನೋಡ್ಬೋದು. ದಿಸ್ ಇಸ್ ಕನಕಪುರ ಸೈಡು ನೋಡಿ, ಸಕ್ಕತ್ತಾಗಿದೆ ಟೆಂಪಲ್. ಸ್ನೇಹಿತರೆ ನೆಕ್ಸ್ಟ್ ಈಗ ನೀವು ಒಂದು ಡ್ರೋನ್ ಶಾಟ್ ಎಂಜಾಯ್ ಮಾಡಿ, ಒಂದು ಒಳ್ಳೆ ಶಾರ್ಟ್ಸ್ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ. ಸೊ ಲೆಟ್ಸ್ ಎಂಜಾಯ್ ದ ಡ್ರೋನ್ ಶಾಟ್ ನಾವು. पिनाकधर हर सुन्दरतर पिनाकधर हर गंगाधर गजाचर्माम्बरधर गंगाधर गज चर्माम्बरधर चन्द्रचूड शिवशंकर पार्वती रमणा निनगे नमो चन्द्रचूड शिवशंकर पार्वती रमणा निनगे नमो नमः.
ಸ್ನೇಹಿತರೆ, ಹೋಪ್ ನೀವು ಸಣ್ಣದೊಂದು ಡ್ರೋನ್ ಶಾಟ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ಸೊ ನೋಡಿ ಸ್ನೇಹಿತರೆ, ವ್ಯೂ ಹೆಂಗಿದೆ ಅಂತ ಇಲ್ಲಿ. ಸೊ ಅಲ್ಲಿ ಕೂತ್ಕೋಬೋದು ನೀವು. ಇಲ್ಲೂ ಕೂತ್ಕೊಂಡು ನೀವೇನೋ ಗ್ರೂಪ್ ಜೊತೆ ಬಂದರೆ ಯು ಕ್ಯಾನ್ ಟೇಕ್ ಸಮ್ ಫೋಟೋಸ್. ನನ್ನ ಹಿಂದೆ ಒಂದು ಸಣ್ಣದು ಕಲ್ಯಾಣಿನೋ ಕೊಳ ಥರನೋ ಏನೋ ಇದೆ. ಅಂದರೆ ಅವ್ರು ಹೇಳ್ತಾಯಿದ್ರು ಇಲ್ಲಿ ನೀರೇ ಖಾಲಿ ಆಗಲ್ಲ ಅಂತ. ನಾವೇನೇ ಕಾಂಪೌಂಡಿಂಗ್ ಮಾಡಿದ್ರು ಸ್ವಲ್ಪ ನೀವು ಅಡ್ವೆಂಚರ್ ಮಾಡ್ತೀರಾ ಅಂದರೆ ನೀವು ಕೆಳಗಡೆ ಅಲ್ಲಿ ತನಕ ಹೋಗ್ಬೋದು. ಅಂದರೆ ನೀವು ಕೆಳಗಡೆ ಹೋಗ್ತಿದ್ದಂಗೆ ಆಬ್ವಿಯಸ್ಲಿ ವ್ಯೂ ಕಮ್ಮಿ ಆಗುತ್ತೆ, ಬಟ್ ಒಳ್ಳೆ ಗಾಳಿ ಬರುತ್ತೆ. ಸೊ ಇಟ್ಸ್ ಗುಡ್ ಥಿಂಗ್. ಸೊ ಇನ್ನು ದೇವಸ್ಥಾನ ಅಂದರೆ ಸೊ ದಿಸ್ ಇಟ್ ಇಸ್. ಸ್ಯಾಟರ್ಡೇ ಸ್ವಲ್ಪ ಕ್ರೌಡ್ ಇರ್ತಾರೆ, ಬಿಕಾಸ್ ವೆಂಕಟರಮಣ ದೇವಸ್ಥಾನ ಆಗಿರೋದ್ರಿಂದ ಜನ ಜಾಸ್ತಿ ಇರ್ತಾರೆ. ಸಂಡೇ ಕಮ್ಮಿ ಇರ್ತಾರೆ ಇಲ್ಲಿ ಆಬ್ವಿಯಸ್ಲಿ.